ಯಾದೃಚ್ಛಿಕ ಅಂತ ಒಂದು ಶಬ್ದ, ಇದು ಭಾಗವತದ 1ನೇ ಸ್ಕಂದದ 6ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಬಂದಿದೆ. ನಾರದನ ಕುರಿತಾಗಿ ಯಯೌ ಯಾದೃಚ್ಛಿಕೋ ಯತಿಹಿ ಅಂತ. ಅಲ್ಲಿ ಆ ಯಾದೃಚ್ಛಿಕ ಅನ್ನೋ ಶಬ್ದ ಏನಿದೆ ಅದಕ್ಕೆ ಅನೇಕ ವಿಶಿಷ್ಟವಾದ ಅರ್ಥಗಳಿವೆ. ನಾರದನ ಸ್ವಭಾವವನ್ನು ತೋರ್ಪಡಿಸುವಂತಹ ಅರ್ಥಗಳು. ಅದನ್ನ ನಾವೀಗ ಇಲ್ಲಿ ಅವಲೋಕಿಸಬೇಕು. ಯಾದೃಚ್ಛಿಕ ಅಂತ ಅನ್ನೋದಕ್ಕೆ ಸ್ವಪ್ರಯೋಜನ ಸಂಕಲ್ಪ ಶೂನ್ಯ ಅಂತ ಅರ್ಥ ಬರೆದಿದ್ದಾರೆ ರಾಧಾಕೃಷ್ಣ ಅನ್ನುವ ವ್ಯಾಖ್ಯಾನಕಾರರು, ಭಾಗವತ ವ್ಯಾಖ್ಯಾನಕಾರರು. ತನಗೊಂದು ಇಂಥದ್ದು ನಿರ್ದಿಷ್ಟ ಪ್ರಯೋಜನ ಆಗಬೇಕು ಅನ್ನೋ ಯಾವುದೇ ಸಂಕಲ್ಪ ಇಲ್ಲದೆ ಇದ್ದವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ವೀರರಾಘವರ ವ್ಯಾಖ್ಯಾನ ಇತ್ಯಾದಿಗಳನ್ನು ಕೂಡ ನಾವು ಗಮನಿಸಬೇಕು. ಸ್ವೇಚ್ಛಾನುಸಾರಿ, ಇನ್ನೊಬ್ಬರ ಇಚ್ಛೆಗೆ ಮಣಿಯದವನು ತನ್ನ ಇಚ್ಛೆಗನುಸಾರವಾಗಿ ಅಂತ ಅರ್ಥ ಬರೆದಿದ್ದಾರೆ ವೀರರಾಘವರು. ಇನ್ನು ಶ್ರೀಧರಿ ವ್ಯಾಖ್ಯಾನಕ್ಕನುಸಾರವಾಗಿ ಸ್ವಪ್ರಯೋಜನ ಸಂಕಲ್ಪ ಶೂನ್ಯ ಅಂತಾನೆ ಅರ್ಥ ಇದೆ. ಶ್ರೀಧರಿಯ ವ್ಯಾಖ್ಯಾನ ಅನುಸರಿಸಿ ರಾಧಾಕೃಷ್ಣರ ವ್ಯಾಖ್ಯಾನ ಮಾಡಿರ್ತಾರೆ. ಅದರಿಂದ ಅದು ಒಂದೇ ಅರ್ಥ ಆಗ್ತದೆ. ಇನ್ನು ವಿಜಯಧ್ವಜರ ಮತ್ತು ಯಾದವಾರರ ಅರ್ಥಗಳನ್ನು ಗಮನಿಸಬೇಕು. ಅತರ್ಕಿತ ಗಮನಾಗಮನ, ಯಾರಿಗೂ ಕೂಡ ನಾರದರು ಯಾವಾಗ ಆಗಮಿಸ್ತಾರೆ ಯಾವಾಗ ಗಮಿಸ್ತಾರೆ ಅಂತ ಅನ್ನೋದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತನಗೆ ಇಚ್ಛೆ ಬಂದಾಗ ಬರ್ತಾರೆ, ಬೇಕಾದಾಗ ಬೇಡಾದಾಗ ಹೋಗ್ತಾರೆ ಅಂತ ಈಗ ಅರ್ಥ ಬರೆದಿದ್ದಾರೆ. ಯಾದೃಚ್ಛಿಕ ಅಂದ್ರೆ ಹರಿ ಇಚ್ಛಾ ಮಾತ್ರಾಧೀನ ಅಂತ ಯಾದವಾರ ಅರ್ಥ ಬರೆದಿದ್ದಾರೆ. ಯತ್ರಾನ್ಯ ಹೇತ್ವಭಾವ ಸ್ಯಾತ್ ಈಶ್ವರ ಇಚ್ಛಾದಿ ಕಂಬಿನ ಈಶ್ವರ ಇಚ್ಛಾ ಎದೃಚ್ಛಾ ಸ್ಯಾತ್ ಅತಸ್ತತ್ರ ಎದೃಚ್ಛಯ ಅಂತ ಭಾಗವತ ತಾತ್ಪರ್ಯ ಇದೆ ಇನ್ನೊಂದು ಸಂದರ್ಭದಲ್ಲಿ. ಇಲ್ಲೆಲ್ಲ ಎದೃಚ್ಛಾ ಅಂದ್ರೆ ಈಶ್ವರ ಇಚ್ಛಾ ಅಂತ ಅರ್ಥ. ಆದ್ರಿಂದ ಯಾದೃಚ್ಛಿಕ ಅಂದ್ರೆ ಈ ಭಗವಂತನ ಇಚ್ಛೆಗೆ ಮಾತ್ರ ಅಧೀನನಾದವನು ಅಂತ ಹೀಗೊಂದು ಅರ್ಥನೂ ಕೂಡ ಯಾದವಾರರು ಬರೆದಿದ್ದಾರೆ. ಹೀಗೆ ಅನೇಕ ಅರ್ಥಗಳನ್ನು ಒಳಗೊಂಡಿರುವಂತಹ ಒಂದು ಶಬ್ದ. ನಾರದನಂಥವರಿಗೆ ಅನ್ವಿತ ಆಗ್ತದೆ, ಬೇರೆಯವರಿಗೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಪ್ರಯೋಗ ಮಾಡಬಹುದಾದ ಒಂದು ಶಬ್ದ. ಭಾಗವತದ 1:6:41.